ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಎತ್ತ ಸಾಗ್ತಾ ಇದೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ವಾರಕ್ಕೆ 4-5 ಸಿನಿಮಾಗಳು ರಿಲೀಸ್ ಆಗುತ್ತೆ ಅಥವಾ ಅದಕ್ಕಿಂತ ಹೆಚ್ಚು ರಿಲೀಸ್ ಆಗುತ್ತೆ, ಆದರೆ ಜನ ಮಾತ್ರ ಥಿಯೇಟರ್ಗೆ ಬರ್ತಾ ಇಲ್ಲ. ಹಾಗಾದರೆ ಏನಾಗ್ತಾ ಇದೆ? ಹಣ ಹಾಕ್ದಂತಹ ನಿರ್ಮಾಪಕರ ಕತೆ ಏನು, ಜೊತೆಗೆ ಕಲಾವಿದರ ಕತೆ ಏನು? ಒಂದು ಸಿನಿಮಾ ಅಂತ ಬಂದಾಗ ಸಾವಿರಾರು ಜನರ ಬೆವರು ಅಲ್ಲಿರುತ್ತೆ, ಅದನ್ನೇ ನಂಬ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನಾಗ್ತಿದೆ, ಎತ್ತ ಸಾಗ್ತಾ ಇದೆ ನಮ್ಮ ಇಂಡಸ್ಟ್ರಿ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ನನ್ನ ಜೊತೆ ಇದೀಗ ಚಿನ್ನೇಗೌಡರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರು ಇಂಡಸ್ಟ್ರಿಯನ್ನು ತುಂಬ ಹತ್ತಿರದಿಂದ ನೋಡಿರುವಂಥದ್ದು. ಇಂಡಸ್ಟ್ರಿ ಅಂತ ಬಂದಾಗ ಅರೆದು ಕುಡಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ವಿಚಾರಗಳು ಗೊತ್ತಿದೆ ಅವ್ರಿಗೆ. ಯಾಕೆ ಸರ್ ಹೀಗಾಗ್ತಿದೆ ಅನ್ನೋ ಪ್ರಶ್ನೆ ನಂದು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಹೇಗಿದ್ದೀಮ್ಮ? ನಾನು ಕೂಡ ಆರಾಮಾಗಿದ್ದೀನಿ ಸರ್. ವಾರಕ್ಕೆ ಒಂದೊಂದ್ಸತಿ 10-12 ರಿಲೀಸ್ ಆಗಿದ್ದಿದೆ, 4-5 ಸಿನಿಮಾಗಳು ರಿಲೀಸ್ ಆಗಿದ್ದಿದೆ, ಆದರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಹಿಂಗಾದರೆ ಹೆಂಗೆ? ಥಿಯೇಟ್ರ್ಗಳು ಮುಚ್ತಾ ಇದೆ. ಏನು ರೀಸನ್ ಅಂತ ಅನಿಸ್ತಾ ಇದೆ ನಿಮಗೆ ಅಂತ ಹೇಳಿ? ಅಮ್ಮ, ರೀಸನ್ನು ನಿಮ್ಮ ಹತ್ರನೇ ಇದೆ, ಕ್ವಶನು ನಿಮ್ಮ ಹತ್ರನೇ ಇದೆ, ಆನ್ಸರು ನಿನ್ನ ಹತ್ರನೇ ಇದೆ. ಯಾಕೆ ಹೀಗಾಯಿತು? ಈ ಕರೋನಾ ಬಂದಮೇಲೆ ಇಂಡಸ್ಟ್ರಿ ಎಲ್ಲಿ ಏಟ್ ತಿಂದ್ವಪ್ಪ ಅಂದರೆ ಈ ಕರೋನಾ ಬಂತಲ್ಲ, ಆವಾಗ ಜನ ಥಿಯೇಟ್ರಿಗೆ ಬರೋದು ಕಡಿಮೆ ಆಗೋಯ್ತು. ಅದು ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಒಂದಕ್ಕೊಂದು ಲಿಂಕ್ಗಳು ಬಂದು ಸಿನಿಮಾಗಳು ರಿಲೀಸ್ ಮಾಡ್ತಾಯಿದ್ವಿ. ಸಿನಿಮಾ ರಿಲೀಸ್ ಮಾಡಿದ್ರೆ ಜನ ಥಿಯೇಟ್ರುಗಳೇ ಬರ್ತಿರಲಿಲ್ಲ. ಯಾಕೆ ಥಿಯೇಟ್ರುಗಳಿಗೆ ಬರ್ತಾಯಿಲ್ಲ? ಸಿನಿಮಾಗಳು ಮೊದಲು ವಾರಕ್ಕೆ 3, 4, 5, 6 ಒಂದೊಂದು ವಾರದಲ್ಲಿ ನೋಡಿದ್ದೀನಿ, ಪೇಪರಲ್ಲಿ ನೋಡ್ತಾ ಇರ್ತೀನಿ. 8 ಸಿನಿಮಾ ರಿಲೀಸ್ ಆಗಿದೆ. ಏನೇ ಇದು 8 ಸಿನಿಮಾ ರಿಲೀಸ್ ಆಗ್ತಾಯಿದೆ, ನಾವೇನಾದ್ರು 1-2 ಪಿಕ್ಚರ್ ರಿಲೀಸ್ ಮಾಡಬೇಕು, ಎಷ್ಟು ಕಷ್ಟಪಡ್ತಿದ್ವಿ ಆ ಕಾಲದಲ್ಲಿ. ಯಾಕೆ ಹೀಗಾಯಿತು? ಎಲ್ಲಿ ಏಟ್ ತಿಂತಾಯಿದ್ದೀವಿ ಅಂತ ಹುಡುಕೊಂಡು ಹೋದರೆ ಒಂದು ಏನಾಗ್ತದೆಮ್ಮ, ನಾವು ಈಗ ಒಂದು ಚೀಲ ತೊಗೊಳ್ತೀಯ, ಆ ಚೀಲಕ್ಕೆ ಎಷ್ಟು ತುಂಬೋದು? ನೀನು ಒಂದು 100 kg ಹಾಕ್ಬೋದು, 50 kg ಹಾಕ್ಬೋದು, 110 kg ಹಾಕ್ಬೋದು. ಅದ್ರ ಮೇಲೆ ಹಾಕೋಕ್ಕೆ ಏನಾಗುತ್ತೆ, ಬರ್ಸ್ಟ್ ಆಗಿಬಿಡುತ್ತೆ. ಹಾಗೆ ನಮ್ಮಲ್ಲಿ ಏನಾಗ್ತದೆ, ಇಂಡಸ್ಟ್ರಿ ಹೇಗಿದ್ದೆ ನನ್ನ ಮಗ ಒಂದು ಹಾಡು ಹೇಳ್ತೀನಿ ಚಿನ್ನಾರಿ ಮುತ್ತಲ್ಲಿ, ಹೇಗಿದ್ದೆ ಮುತ್ತ ಹೇಗಾದ ಚಿನ್ನಾರಿ ಮುತ್ತ ಅಂತ. ಹಾಗೆ ಹೇಗಿತ್ತು ಇಂಡಸ್ಟ್ರಿ, ಇವತ್ತು ಹೇಗಾಯಿತು? ಯಾಕೆ ಹಿಂಗಾಯಿತು? ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರು, ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಯಾರು ಅಂತ. ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ, ನಿರ್ದೇಶಕರನ್ನ, ಕೆಲಸಗಾರರನ್ನ ಅಷ್ಟೇ ಗೌರವದಿಂದ ಕಾಣ್ತಾಯಿದ್ರು. ನಿರ್ಮಾಪಕರು ಯಾವಾಗ ಬಂದರೂ ಕೂಡ, ಅವ್ರು ಅನ್ನದಾತಪ್ಪ, ನಮಗೆ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥ ಪುಣ್ಯಾತ್ಮ ಅಂಥೇಳಿ ಅವ್ರಿಗೆ ಗೌರವ ಕೊಡ್ತಿರು. ನಿರ್ಮಾಪಕ ಬಂದು ಎದ್ದು ನಿಂತ್ಕೊಂಡು ಗೌರವ ಕೊಡ್ತಾಯಿದ್ರು. ಅದು ರಾಜ್ಕುಮಾರ್. ರಾಜ್ಕುಮಾರ್ ಕಾಲ ಅದು. ರಾಜ್ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಇರ್ಬೋದು, ನರಸಿಂಹರಾಜು ಇರ್ಬೋದು, ವಿಷ್ಣುವರ್ಧನು, ಅಂಬರೀಷು, ಬೇಕಾದ ಒಳ್ಳೊಳ್ಳೆ ಕಲಾವಿದರುಗಳೆಲ್ಲ ಇದ್ದರು. ಅದು ಕಾಲ ಹಾಗೆ ನಡ್ಕೊಂಡು ಹೋಗ್ತಾಯಿತ್ತು. ಎಲ್ಲರೂ ತಬ್ಕೋತಿದ್ರು ಕಲಾವಿದರನ್ನ, ಚಿತ್ರಗಳನ್ನು ತಪ್ಕೋತಾಯಿದ್ರು. ಚಿತ್ರಗಳು ಏನಾರು ಹಾಕೊಳ್ಳಿ, ಚಿತ್ರ ನೋಡಬೇಕು, ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅದು ಬೇರೆ ವಿಷಯ. ಒಂದು ಕನ್ನಡ ಪಿಕ್ಚರ್ ರಿಲೀಸ್ ಆಯಿತು ಅಂದರೆ ಪ್ರತ್ಯೇಕ ವಿದ್ಯಾವಂತರು ಕೂಡ ಸಿನಿಮಾ ನೋಡಬೇಕು ಅನ್ನೋ ಮನೋಭಾವ ಇತ್ತು. ಯಾಕೆ ಕಡಿಮೆ ಆಯಿತು? ಅದನ್ನು ಪ್ರಶ್ನೆ ಹುಡುಕ್ಬೇಕೀಗ ನಾವು. ಯಾಕೆ ಕಡಿಮೆ ಆಯಿತು? ಇದಕ್ಕಿದ್ದಂಗೆ ಇದ್ದಿದ್ದು ಯಾಕೆ ಹಿಂಗಾಯಿತು? ಹೇಗಿದ್ದ ಮತ್ತಂದು ಹೇಳಿದ್ನಲ್ಲ, ಹೇಗಿತ್ತು ಚಿತ್ರರಂಗ, ಇವತ್ತು ಯಾಕೆ ಹಿಂಗಾಯಿತು? ಯಾಕೆ ಜನಗಳಿಗೆ ಇದರ ಭಾವನೆ ಕಡಿಮೆ ಆಯಿತು? ನಾನು ಅಂದ್ಕೋತಾ ಇದ್ದೀನಿ, ಒಂದೇನಪ್ಪ ಅಂದರೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳಿದ್ರೆ, ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು. ಈ ಹೆಸರಾಂತ ಕಲಾವಿದರುಗಳಿದಾರಲ್ಲ, ದೊಡ್ಡ ಹೀರೋಗಳು, ಅವರು ವರ್ಷಕ್ಕೆ 2 ಪಿಕ್ಚರ್ ಮಾಡಬೇಕು, ಇಲ್ಲ 3 ಪಿಕ್ಚರ್ ಮಾಡ್ಕೊಂಡು ಬಂದರೆ ಏನಾದ್ರು ಒಂದು ಸ್ತಂಭಕ್ಕೆ ಬರ್ತದೆ, ಸಮತೋಲನ ಆಗ್ತದೆ. ಈಗ ಏನಾಗ್ತಾಯಿದೆ, ಒಬ್ಬ ಒಳ್ಳೊಳ್ಳೆ ನನ್ನ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಹೀರೋಗಳ ಹೆಸರುಗಳನ್ನ ಒಂದು ವರ್ಷಕ್ಕೆ 1-2 ವರ್ಷ ಪಿಕ್ಚರ್ ರಿಲೀಸ್ ಮಾಡಲ್ಲ. ಏನು ಬಿಡ್ಕೊಂಡು ಸಾಯಿದ್ವು? ಈಗ ಎಲ್ರಿಗೂ ಈಗ ಸಿನಿಮಾ ರಂಗ ಏನಾಗಿದೆ, ಈಗ ಅದಕ್ಕೇನು ಡಿಗ್ರಿ ಇಲ್ಲ, ಏನಿಲ್ಲ, ಒಂದು ಸ್ಟೇಜ್ ಏನಿಲ್ಲ, ಅದಕ್ಕೆ ಮಾನದಂಡ ಏನಿಲ್ಲ. ಈಗ ನನ್ನ ಮಗ ಚೆನ್ನಾಗಿದೆ, ಅವನು ಹೀರೋ ಆಗ್ತಾನೆ, ಅವನು ಹೀರೋ ಆಗ್ಬಿಡ್ತಾನೆ, ಪ್ರೊಡ್ಯೂಸರ್ ಮಾಡ್ತಾರೆ, ಮನೆ ದುಡ್ಡು ಹಾಕ್ತಾರೆ. ಆಗ ಹೀರೋಯಿನ್ಗಳು ಸೆಲೆಕ್ಟ್ ಮಾಡ್ಬೇಕಾರೆ, ಆ ಪಾತ್ರಧಾರಿಗಳು ಸೆಲೆಕ್ಟ್ ಮಾಡ್ಬೇಕಾರೆ ಡೈರೆಕ್ಟ್ರುಗಳು, ಪ್ರೊಡ್ಯೂಸರು ಕೂತ್ಕೊಂಡು ಎಷ್ಟು ಕಷ್ಟಪಡ್ತಿದ್ರು ಅವಾಗ. ಈಗ ಏನೂ ಇಲ್ಲ, ಯಾರೋ ಬರ್ತಾರೆ, 4 ಜನ ಬರ್ತಾರೆ, ಅಣ್ಣ ಸಿನಿಮಾ ಮಾಡ್ತಾಯಿದ್ವಿ, ಮಾಡಪ್ಪ ಒಳ್ಳೆಯದಾಗಲಿ, ಅವನೇ ಹೀರೋ ಅಂತ. ಯಾರಪ್ಪ ಹೀರೋ? ಅಣ್ಣ ನಾನೇ ಹೀರೋ ಅಂತಾನೆ. ನನಗೆ ಆಶ್ಚರ್ಯ ಆಗುತ್ತೆ. ನಾವು ಒಂದು ಕಾಲದಲ್ಲಿ ಹೀರೋ ಅಂತಂದರೆ ಆ ಸಿನಿಮಾ ರಂಗದಲ್ಲಿ ಹೇಗಿತ್ತು ಅಂದರೆ, ಒಂದು ದೈವಾಂಶ ಅನುಭೂತಿ ಥರ ಇರ್ತಾಯಿತ್ತು. ಆ ಹೀರೋ ಆಗಿ ಅವನು ಹೀಗೆ ಇರಬೇಕು, ರಾಜನ ಪಾತ್ರ ಮಾಡ್ತಾಯಿದ್ದ ಹಾಗೆ ಇರಬೇಕು.
ರಾಜನ ಪಾತ್ರ ಮಾಡೋರು ಸುಮ್ಮನೆ ಎಲ್ಲ ಒಣಗಲು ಕಟ್ಟಿದ್ದಾರೆ ಬಂದು ನಿಂತ್ಕೊಂಡ್ರೆ ಅವ್ನು ರಾಜ ಅಂದ್ಕೊಂಡ್ರೆ ಕಾಮಿಡಿ ಆಗಿಬಿಡ್ತದೆ ಅಲ್ವಾ. ಆದರೆ ಇಂಡಸ್ಟ್ರಿ ಪ್ರೀತಿಸಬೇಕು, ಪ್ರೀತಿ ಮಾಡೋದು ಜನ ಬರಬೇಕು, ಪ್ರೀತಿ ಮಾಡ್ತಕ್ಕಂಥ ಡೈರೆಕ್ಟ್ರ್ ಬೇಕು. ಆ ಡೈರೆಕ್ಟ್ರ್ ಆದಂಥವನು ನಿರ್ಮಾಪಕರು ಹೇಳಬೇಕು ಅದು ಹಾಗೆ ಹೀಗೆ. ಯಾಕೆಂದರೆ ಎಲ್ಲವೂ ಕೂಡ ನಡೆಸ್ಕೊಳ್ಕೊಂಡು ಹೋಗೋರು ಯಾರು? ನಿರ್ದೇಶಕ ಹೇಳ್ದಂಗೆ ಎಲ್ಲ ಆಗಬೇಕು. ನಿರ್ದೇಶಕನಿಗೆ ಮೊದಲು ನಾನು ಏನು ಮಾಡ್ತಾಯಿದ್ದೀನಿ, ಈ ಪಿಕ್ಚರ್ ಜನಕ್ಕೆ ಕೊಡ್ಬೋದಾ, ಈ ಪಿಕ್ಚರ್ ಮಾಡೋದು ಜನ ಬಂದು ನೋಡ್ತಾರಾ, ಇನ್ನು ಮನೋಭಾವನೆಗೆ ಇರಬೇಕು ಫಸ್ಟು. ಆವಾಗ ದುಡ್ಡು ಹಾಕೋದು ಪ್ರೊಡ್ಯೂಸರ್ಗೆ ಹೇಳ್ಬೋದು. ಪ್ರೊಡ್ಯೂಸರ್ ಕೆಲಸ ಏನು? ನಾವು ದುಡ್ಡು ಹಾಕ್ತೀವಿ ಅಷ್ಟೇ. ಮಾಡೋರು ಯಾರು? ನಿರ್ದೇಶಕ ಮಾಡಬೇಕು, ಡ್ಯಾನ್ಸ್ ಮಾಸ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಇವರೆಲ್ಲ ಸೇರಿಕೊಂಡು ನಮ್ಗೆ ಅದೆಲ್ಲ ನಿಮಗೆಲ್ಲ ಗೊತ್ತಿಲ್ಲ. ನಿಮ್ಗೆ ಹೇಳಬೇಕು ಅಂದರೆ ರಾಜ್ಕುಮಾರ್ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಒಂದು ಎಷ್ಟು ಕಷ್ಟಪಡ್ತಾಯಿದ್ರು ಅಂದರೆ ರಾಜ್ಕುಮಾರು. ಇವತ್ತು ರಾಜ್ಕುಮಾರು ಇಲ್ಲ, ಅವ್ರ ತಮ್ಮ ನಮ್ಮ ವರದಮಾಮನೂ ಇಲ್ಲ. ಯಾಕೆಂದರೆ ಏನೇ ಮಾಡಬೇಕು ಒಂದು ರಾಜ್ಕುಮಾರ್ ಅವರು ಡಿಸಿಷನ್ ತಗೋತಿರಲಿಲ್ಲ. ನಮ್ಮ ತಮ್ಮ ವರದತ್ರ ಮಾತಾಡಿ ವರದರಾಜ್ ಅವ್ರು ಕೇಳಿ ಅವ್ರು ಹೇಳ್ತಾರೆ. ಅಲ್ಲಿ ಬಂದು ಅವ್ರು ಓಕೆ ಮಾಡ್ಕೊಂಡು ಬಂದಮೇಲೆ ಇವತ್ತು ಬರಬೇಕು. ಯಾಕೆಂದರೆ ನಮ್ಮ ವರದಮಾಮ ಅವ್ರಿಗೊಂದು ಥಿಂಕಿಂಗ್ ಕೆಪಾಸಿಟಿ ಇತ್ತು. ಈ ಮುಂದೆ ಏನಾಗ್ಬೋದು, ಏನಾಗುತ್ತೆ, ಹೇಗೆ ಇವತ್ತಿನ ಪ್ರೆಸೆಂಟ್ ಏನು ಕೊಡಬೇಕು, ಜನಕ್ಕೆ ಏನು ಕೊಟ್ಟರು ಜನ ರಿಸೀವ್ ಮಾಡ್ತೀನಿ ಮನೋಭಾವ ಇತ್ತು. ಎಷ್ಟು ಸರಿ ಹೇಳಿದ್ದೀನಿ, ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನೀವು ಬಂಗಾರ ಮನುಷ್ಯ ನೋಡಿದ್ರಲ್ವಾ? ಎಲ್ಲರೂ ನೋಡಿರ್ತೀನಿ. ಬಂಗಾರ ಮನುಷ್ಯ ಲಕ್ಷ್ಮಣ ಗೋಪಾಲ್ ತೆಗೆದ್ರು ನೋಡಿ. ಹೇಗೆ ಹೇಳ್ತೀನಿ, ಮದ್ರಾಸಲ್ಲಿ ಪಿಕ್ಚರ್ ಹಾಕಿದ್ರು. ಅವಾಗೆಲ್ಲ ಏನಪ್ಪ ಅಂದರೆ ಪಿಕ್ಚರ್ ತೆಗೆದ್ರೆ ಎಲ್ಲರನ್ನ ಇಂಡಸ್ಟ್ರಿಯಲ್ಲ ಕರೆದು ಮಾಡಿ ತೋರಿಸೋದು ವಾಡಿಕೆ ಅದು. ಸರಿ, ಮದ್ರಾಸಲ್ಲಿ ಪಿಕ್ಚರ್ ಹಾಕಿದ್ರು, ವಾಹಿನಿ ಸ್ಟುಡಿಯೋದಲ್ಲಿ ಹಾಕಿದ್ರು. ಹಾಕಿದ್ಮೇಲೆ ಪಿಕ್ಚರ್ ಮುಗಿದ ಮೇಲೆ ಪಿಕ್ಚರ್ ಕೊನೆಯಲ್ಲಿ ಏನಾಗ್ತದೆ, ರಾಜ್ಕುಮಾರ್ ಅವರು ಲಾಸ್ಟಲ್ಲಿ ಓದಿದ ಶಾಲೆನ ಒಬ್ಬ ವ್ಯಕ್ತಿ ಮೇಲೆ ಹೊಸ್ಬಿಟ್ಟು ಮುಂದೆ ಹೊರಟೋಗ್ತಾರೆ ಅವರು. ಹಿಂಗೆ ಕಡೆ ರಾಜ್ಕುಮಾರ್ ಮುಂದಕ್ಕೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗಬೇಕಾಗತ್ತೆ ಅಂತ ಜನ ನೋಡಿದವರು ಎಲ್ಲರೂ ಕೂಡ ಕ್ಲೈಮ್ಯಾಕ್ಸ್ ಸರಿ ಇಲ್ಲ, ಯಾಕೆ ಹಿಂಗೆ ಮಾಡಿಬಿಟ್ರು ಅಂತ ಎಲ್ಲಕ್ಕೆ ಬಂದು ಕೇಳಿದ್ರು. 3 ದಿವಸ ಹೋಗಲ್ಲ, 2 ವಾರ ಹೋಗಲ್ಲ, 1 ವಾರ ಹೋಗಲ್ಲ ಅಂತ ರಾಜ್ಕುಮಾರ್ಗೆ ತಲೆ ಕೆಟ್ಟೋಗ್ಬಿಡ್ತು. ಅವಾಗ ಬಂದರು ಸಾಯಂಕಾಲ. ಅವ್ರು ಯಾವಾಗಲೂ ಅಣ್ತಮ್ಮರು ಇಬ್ಬರೇ ಮಾತಾಡ್ತಿದ್ರು ಯಾವಾಗಲೂ ಕೂಡ. ವರದಪ್ಪ ಅವರು ಬಂದು ಸಾಯಂಕಾಲ ವರದು, ಏನಣ್ಣ, ಏನಪ್ಪ, ಏನೇ ಅವ್ರು ಹಾಗೆ ಮಾತಾಡಿದ್ರು. ಅಲ್ಲಕ್ಕಯ್ಯೋ, ಆ ಕ್ಲೈಮ್ಯಾಕ್ಸ್ ಒಂದು ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ. ಯಾಕೆ, ಯಾರು ಹೇಳಿದ್ರು, ಏನಾಯ್ತು ಈಗ? ಹಂಗಲ್ಲಕ್ಕಪ್ಪ, ಎಲ್ಲ ಹೇಳ್ತಾವ್ರೆ ಕ್ಲೈಮ್ಯಾಕ್ಸ್ ಸರಿ ಇಲ್ಲ ಅಂತ. ರಾಜ್ಕುಮಾರ್ ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಂತಾರೆ. ನೋಡಯ್ಯ, ಯಾರು ಏನಾರು ಹೇಳ್ಕೊಳ್ಳಿ, ಈ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ, ನೀನು ತಲೆ ಕೆಡಿಸ್ಕೊಬೇಡ. ಅವರು ಅಂದರೆ ವರದಪ್ಪನ ಮಾತಿಗೆ ಅಷ್ಟು ಬೆಲೆ ಕೊಡ್ತಿದ್ರು ರಾಜ್ಕುಮಾರ್ ಅವರು, ಅಷ್ಟು ಗೌರವ ಕೊಡ್ತಾಯಿದ್ರು. ಯಾಕೆ ಅಣ್ಣ ತಮ್ಮ ತಾನೆ, ನನ್ನ ತಮ್ಮ ಯಾವ ಥರ ಅಣ್ಣಗೆ ಮೋಸ ಮಾಡ್ತಾನೆ ಇಲ್ಲ, ಅಷ್ಟು ಗೌರವ ಕೊಡ್ತಿದ್ರು ನಮ್ಮ ಭಾವ ರಾಜ್ಕುಮಾರ್ ಅವರು. ವರದಪ್ಪನಿಗೆ ಅಷ್ಟು ಗೌರವ ಕೊಡ್ತಾರೆ. ಹಂಗಂತೀಯ, ನೀನೇನು ತಲೆ ಕೆಡಿಸ್ಕೊಬೇಡ ಕಣೆ, ಹೋಗ ಸುಮ್ಮನೆ ಪಿಕ್ಚರ್ ರಿಲೀಸಲ್ಲಿ ಹೋಗ ಅಂತ. ಬಂಗಾರ ಮನುಷ್ಯ ರಿಲೀಸ್ ಆಯಿತು. ಸ್ಟೇಟ್ ಟಾಕೀಸಲ್ಲಿ ರಿಲೀಸ್ ಮಾಡೋದು. ರಿಲೀಸ್ ಆದಾಗ ಮೊದಲನೇ ವಾರ ಸುಮಾರು, 2ನೇ ವಾರನೂ ಸುಮಾರಾಗೇ ಇತ್ತು. ಯಾಕೆ ಕಲೆಕ್ಷನ್ ಇಲ್ವಂತಲ್ಲಪ್ಪ ಅಂದ. ನೀವು ಸುಮ್ಮನೆ ಏನಾಗಲ್ಲ ಅಂದ. 3ನೇ ವಾರ 4ನೇ ವಾರದಿಂದ ಶುರುವಾಯ್ತು ರೀ. ಅದು ಎಲ್ಲಿ ಬಂತು, ಹೇಗಾಯಿತು ಏನೂ ಗೊತ್ತಿಲ್ಲ. ರಾಜ್ಕುಮಾರ್ ಅವರು, ಭಾರತೀಯವರು, ಬಾಲಕೃಷ್ಣ, ದ್ವಾರಕೀಶ್ ಎಲ್ಲರೂ ಮಾತು ಮಾಡಿದ್ರು. ಆ ಪಿಕ್ಚರ್ ರಿಲೀಸ್ 4ನೇ ವಾರದಿಂದ ಹೋಯ್ತು ಎಲ್ಲಿಗೋಯ್ತು ಗೊತ್ತಿಲ್ಲ ರೀ. ಇದು ಆ ಸಿನಿಮಾ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಹೇಗೆ ಆಯ್ತಲೇ ಗೊತ್ತಿಲ್ಲ. ಹಾಗೆ ಎಲ್ಲ ಹೇಳಿದ್ರಲ್ಲ ಇಂಡಸ್ಟ್ರಿನಲ್ಲಿ ಪಿಕ್ಚರು ಪ್ರೀಮಿಯರ್ ಶೋ ಆಗ್ತಾ ಹೋಗಿದ್ರಲ್ಲ ಮಡ್ರಾಸಲ್ಲಿ, ಅವರೆಲ್ಲರೂ ಬಾಯಿ ಮೇಲೆ ಕೈ ಮಡಿಕೊಂಡ್ರು, ಏನೇ ಆಯಿತು ಹಿಂಗಾಗೋಯ್ತು ಇದು ಅಂತ. ಹಾಗೆ ಜನಕ್ಕೆ ಹಿಡಿಸಿದ್ರೆ ಮಾತ್ರ ಸಿನಿಮಾನೇ ವಿನಃ ಜನಕ್ಕೆ ಹಿಡಿಸ್ಲಿಲ್ಲ ಅಂದರೆ, ಜನ ರಿಜೆಕ್ಟ್ ಮಾಡಿದ್ರೆ ನಾವು ಯಾರು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ತಂಗಿ ಗಂಡ ಜಯರಾಮ್ ಗೊತ್ತಿರು, ಹೇಗೆ ವಿಜಯ್ ಪ್ರಕಾಶ್ ಅವ್ರ ತಂದೆ ಒಂದು ಪಿಕ್ಚರ್ ತೆಗೆದ್ರು, ಕಾಮನ ಬಿಲ್ಲು ಅಂತ. ಕಾಮನ ಬಿಲ್ಲು ಪಿಕ್ಚರ್ ತೆಗೆದ್ರು. ನಾವೇ ವಜ್ರೇಶ್ವರ ಮಾಡಿದ್ವಿ. ಅಲಂಕಾರ ಟಾಕೀಸಲ್ಲಿ ನಂಬ್ತೀರಾ ಬಿಡ್ತೀರಾ, ನಾನು 108 ಅಡಿ ಕಟೌಟ್ರ್ ಹಾಕಿಸ್ತೆ ರಾಜ್ಕುಮಾರ್. 108 ಅಡಿ ಲೆಕ್ಕ ಹಾಕಳೆ ನಿಮಗೆ ಹೇಗಿರಬೇಕು. ಅಲಂಕಾರ ಟಾಕೀಸಲ್ಲಿ ಪಿಕ್ಚರ್ ರಿಲೀಸ್ ಆಯಿತು.
ನಮ್ಮ ಭಾವನಿಗೆ ಏನಪ್ಪ ಅಂದು ಹುಚ್ಚಿ ಯಾವಾಗಲೂ ಕೂಡ ಪಿಕ್ಚರ್ ರಿಲೀಸ್ ಆದಮೇಲೆ ಅವ್ರು ಮೆತ್ತಗೆ ನನ್ನ ಒಜ್ಜೆಶ್ರೀ ಬರೋರು, ಒಜ್ಜೆ ಬಾಚಿನಪ್ಪ ನಮ್ಮ ಥಿಯೇಟ್ರ್ ಕಡೆ ಹೋಗ್ಬರೋಣ ಅಂತ. ನಮ್ಮ ಅಕ್ಕ ಬೈಯೋರು, ಹಿಂಗೇನು ಬೇರೆ ಕೆಲಸ ಇಲ್ಲ ಬಾಮೈಗಳಿಗೆ ಅಂತ. ಸುಮ್ಮನೆ ರೀ ನಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ನಮ್ಮ ಭಾವನ ಕೂರಿಸ್ಕೊಂಡು ಥಿಯೇಟ್ರ್ ಹತ್ರ ಸುಮ್ಮನೆ ರೌಂಡ್ ಹೊಡಿಯೋದು. ಜನ ಏನನ್ನು ಮಾತಾಡ್ತಾರೆ, ರಶ್ ಇರುತ್ತಾ ಹೇಗೆ ಅಂತ ರೌಂಡ್ ಹಾಕ್ಕೊಂಡು ಬಂದ್ವಿ. ಆಫೀಸಿಗೆ ಬಂದು ಕೂತ್ಕೊಂಡ್ವಿ. ಮಾರ್ನಿಂಗ್ ಶೋ ಬಿಟ್ಟಿತ್ತು. ಆಫೀಸಲ್ಲಿ ಬಂದು ವಜ್ರೇಶ್ವರಂದ್ರೆ ಕೂತಿದ್ವಿ, ಕಾಫಿ ಕುಡಿತಾಯಿದ್ರು. ಅಷ್ಟೇ ಪಿಕ್ಚರ್ ಮುಗಿಸ್ಕೊಂಡು ಜನ ಎಲ್ಲ ಬಂದರು. ಅವ್ರಿಗೆ ಗೊತ್ತಾಗೋಯ್ತು ರಾಜ್ಕುಮಾರ್ ಇದ್ದಾರೆ ಇಲ್ಲಿ ಅಂತ. ಬಂದು ಅಣ್ಣ ಸರಿ ರಾಜ್ಕುಮಾರ್ ಈಚೆ ಬಂದರು. ಬಂದು ಮಾತಾಡಿದ್ರು, ಏನಪ್ಪ ಹೋಗಿದ್ರೆ ಚೆನ್ನಾಗಿದ್ರೆ, ನಿಮಗೆಲ್ಲ ಗೊತ್ತದ ರಾಜ್ಕುಮಾರ್ ಹೇಳ್ತು. ಆಮೇಲೆ ಯಾರೋ ಒಬ್ಬ ಹುಡುಗ ಅಣ್ಣ ಅಂದ, ಏನಪ್ಪ ಯಾಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ ಕಣ ನಿನ್ನ ಪಿಕ್ಚರು. ಯಾಕೆ ಏನಾಯ್ತು? ಯಾಕಂದ್ರೆ ನೀವು ಅದು ಮಾಡಬಾರ್ದಾಯ್ತು ಕಣ ಅಂದ. ಯಾಕೆ ನಿನಗೆ ಇಷ್ಟ ಆಗಲಿಲ್ವೇನೇ? ಬೇರೆಯವ್ರಾಗಿದ್ದರೆ ರೇಕ್ ಕೊಡೋರು ಏನೋ. ರಾಜ್ಕುಮಾರ್ ಹೌದೇನಪ್ಪ ನನಗೆ ಇಷ್ಟ ಆಗಲಿಲ್ವಾ? ಯಾಕೋ ಆಗಲಿಲ್ಲ ಕಣಣ ಅಂದ. ಆಯ್ತು ಬಿಡಪ್ಪ, ನಿನಗೆ ಇಷ್ಟ ಆಗೋ ಥರನೇ ಇನ್ನೊಂದು ಪಿಕ್ಚರ್ ಮಾಡೋಣ ಕಣ ಅಂತ ಹೇಳಿದ್ರು. ಅದು ರಾಜ್ಕುಮಾರ್. ಯಾಕಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಆಡಿಯನ್ಸ್ಗೆ ನಮ್ಮ ದೇವರು ಅಲ್ವಾ, ಆ ದೇವ್ರುಗಳು ಪ್ರೀತಿ ಆಗಲಿ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಅದು ಒಳಗಡೆ ಬಂದು ನೋಡೋ ಹಿಂಗಂತಾರೆ ಚಿನ್ನಪ್ಪ ಅಂದರು, ಏನು ಮಾಡೋಕ್ಕಾಗತ್ತೆ? ಹಾಗೆ ಅದು ಇದು ಹೋಯ್ತು, ಅದು ಬೇರೆ ವಿಷಯ. ಜನಗಳ ಮನಸ್ಸಿಗೆ ಒಪ್ಪಿಸ್ಬೇಕು ಅಂತಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಯಾರ ಕೆಲಸ? ಡೈರೆಕ್ಟರ್ ಕೆಲಸ, ಸ್ಟೋರಿ ರೈಟ್ರು, ಮ್ಯೂಸಿಕ್ಕು ಎಲ್ಲ ಸೇರ್ಕೋಬೇಕು. ಸುಮ್ಮನೆ ಅಡುಗೆ ಸುಮ್ಮನೆ ಅನ್ನ ಬರೀನೋ ತಿನ್ನೋಕ್ಕಾಗುತ್ತೇನು ರೀ? ಇಲ್ಲ. ಸಾರು ಬೇಕು, ಸಾರು ಜೊತೆ ಪಲ್ಯ ಬೇಕು, ತುಪ್ಪ ಬೇಕು, ಎಲ್ಲ ಸೈಡ್ಸೆಲ್ಲ ಇದ್ದರೆ ಚೆನ್ನಾಗಿದೆ. ಅದು ಕೆಲಸ ರಾಜ್ಕುಮಾರ್ ನಮ್ಮ ವರದಪ್ಪ ಮಾಡೋರು. ಎಲ್ಲೂ ಒಂದು ಕಥೆ ಚೆನ್ನಾಗಾಗಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು, ಸ್ಟೋರಿ ಬರೆಯೋರು, ಡೈಲಾಗ್ ಬರೆಯೋರು, ಆ ಪಾತ್ರಕ್ಕೆ ಯಾರ್ಯಾರು ಬೇಕು, ಆ ಪಾತ್ರಕ್ಕೆ ಯಾರು ಬೇಕು ಅವ್ರನ್ನೇ ಹಾಕೋರು. ಒಂದು ಸಾರಿ ರಾಜ್ಕುಮಾರ್ ಎಂಥ ದೊಡ್ಡ ಗುಣ ಅದಕ್ಕೆ ಹೇಳಿಬಿಡ್ತೀನಿ. ಈ ಪ್ರೇಮದ ಕಾರಣಕ್ಕೆ ಪಿಕ್ಚರು ಶೂಟಿಂಗ್ ಮಾಡ್ತಾಯಿದ್ದೆ. ಅದರಲ್ಲಿ ತೂಗುದೀಪ ಶ್ರೀನಿವಾಸ್ ಅವರಿಗೆ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ರು. ಒಂದು ದಿವಸ ಮನೇಲಿ ಬಂದರು, ಯಾಕೆ ರೀ ಶ್ರೀನಿವಾಸ್ ಅವರೇ ನೀವು ಬರಲಿಲ್ಲ ಶೂಟಿಂಗ್ ಕಡೆ? ಅಣ್ಣ ನನಗೆ ಹೇಳಿದ್ರು ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಸೋಮಶೇಖರ್ ಹೇಳಿದ್ರು. ಹೌದಾ? ಇಲ್ಲ ರೀ ಅದು ಹೆಂಗೆ? ಅವ್ರು ಯಾವತ್ತು ರಾಜ್ಕುಮಾರ್ ಏನಪ್ಪ ಅವ್ರು ದೊಡ್ಡ ಗುಣ ಅಂದರೆ ಅವ್ರ ಜೊತೆ ಯಾರು ಆಕ್ಟ್ ಮಾಡ್ತಾಯಿದ್ರಲ್ಲ ಪೋಷಕರು ಎಲ್ಲರನ್ನೂ ಕರೆದು ಅವ್ರನ್ನ ಪಾಠ ಕೊಡಿ, ಪಾಠ ಹಾಕ್ಬೇಕು. ನಾವೇ ಕರೀಲಿಲ್ಲ ಅಂದರೆ ಅವ್ರಿಗೆ ಇನ್ಯಾರೇ ಕರೀತಾರೆ? ಅವ್ರು ಹೇಗೆ ಜೀವನ ಮಾಡಬೇಕು ಅಂತ. ಆಗ ಸೋಮಶೇಖರ್ ತೂಗುದೀಪ ಅವ್ರಿಗೆ ಯಾಕೆ ಯಾವ್ದು ಪಾತ್ರ ಇಲ್ಲ ಅಂತ ಹೇಳಿದ್ರು. ಅಣ್ಣ ಯಾವುದು ಅವ್ರು ಮಾಡೋಕ್ಕಾಗೋದಿಲ್ಲ ಅಣ್ಣ, ಯಾವುದೂ ಕೂಡ ಅವರು ವಿಲಂತಾನ ಅಣ್ಣ ಅಂತ. ಬೇಡ, ಇನ್ನೊಂದು ಫ್ರೆಂಡ್ ಕ್ಯಾರೆಕ್ಟರ್ ಇತ್ತು, ಅದನ್ನು ಮಾಡಿಸಿ ಅವ್ರಿಗೆ. ಅಣ್ಣ ಅದು ಆಗಲ್ಲ ಕಣಣ್ಣ ಅವ್ರಿಗೆ, ನೀವು ಹಾಕ್ರಿ ಅವ್ರು ಮಾಡ್ತಾರೆ. ಆ ಥಿಯೇಟ್ರ್ ತೂಗುದೀಪ ಮಾಡಿಸಿದ್ವಿ, ತುಂಬ ಚೆನ್ನಾಗೇ ಬಂತು, ತುಂಬ ಚೆನ್ನಾಗಿ ಹೋಯ್ತು ಪಿಕ್ಚರು. ಹಾಗೆ ಕಲಾವಿದ ಆದವನಿಗೆ ಒಂದು ಮಾರ್ಕ್ ಮಾಡಬೇಡಿ, ನೀವು ಇಂದಿದೆ ಇವನು ಇದೆ ವಿಲನ್ ಆಗಿರ್ಬೋದು. ಇಲ್ಲ, ಈಗ ನಿಮಗೆ ಅಂಬರೀಷ್ ಹೇಗೆ ಬಂದರು, ಆಮೇಲೆ ಪ್ರಭಾಕರ್ ವಿಲನ್ನಾಗಿ ಬಂದು ಕೊನೆಗೇನಾದರೂ ಅವರು ಹೀರೋ ಆಗಲಿಲ್ವಾ? ಅಂದರೆ ಜನಕ್ಕೆ ಹಿಡಿಸಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಇಂಡಸ್ಟ್ರಿ ಹಿಂದೆ ಎಲ್ಲ ಆ ಥರ ಕೂತ್ಕೊಂಡೆಲ್ಲ ಕಷ್ಟಪಡ್ತಾಯಿದ್ರು. ಕತೆಗೋಸ್ಕರ ಕಷ್ಟಪಡ್ತಾಯಿದ್ರು. ಕತೆನ ಹ್ಯಾಗೆ ಮಾಡಬೇಕು, ಜನಕ್ಕೆ ಯಾವ್ದು ಕೊಟ್ಟರೆ ಹಿಡಿಸುತ್ತೆ, ಯಾವ ಸೀನ್ ಕೊಡಬೇಕು, ಮೊದಲು ಯಾವ ಸೀನಾಗಿ ಇನ್ನೊಂದು ಸೀನ್ ಕೊಡಬೇಕು ಅನ್ನೋದನ್ನು ಅದು ಡೈರೆಕ್ಟ್ರ್ ಕೆಲಸ. ಆ ಡೈರೆಕ್ಟ್ರ್ ಚರ್ಚೆ ಮಾಡ್ತಾಯಿದ್ರು. ಈಗ ಯಾರು ಮಾಡ್ತಾರಪ್ಪ? ಈಗ ಯಾರು ಕೇಳಾಗ ಏನು ನಾನು ಹೆಂಗೆ ಬೇಕು ಹೆಂಗೆ ಮಾಡಿದ್ದೀನ ಅಂತ ಏನು ನೋಡ್ತಾ ಇದ್ದೀರಲ್ಲ ಈಗ ಇಂಡಿಯನ್ ಏನಾಗ್ತದೆ? ಯಾಕೆ ವಸ್ತು ತೊಗೋಬೇಕು, ಕತೆ ತೊಗೋಬೇಕು, ಕತೆ ತಗೊಂಡು ಅದಕ್ಕೆ ವಿಮರ್ಶೆ ಮಾಡ್ಕೊಂಡು ಹೋಗ್ಬೇಕು. ವಿಮರ್ಶೆ ಮಾಡಿ 4 ಜನ ಕೂತ್ಕೊಂಡು ಹೇಳಬೇಕು, ಈ ಕತೆ ಚೆನ್ನಾಗಿದೆ, ನೀವು ಹೇಳಿದ್ರೆ ಏನಂತೀರ ಅಂತ. ಈಗ ಯಾರು ಮಾಡಲ್ಲ ಅದನ್ನ. ನಾನೇ ಬುದ್ಧು ಅಂತ ನಾನು ಬಿಟ್ಟರೆ ಯಾರು ಇಲ್ಲ ಅಂತಾರೆ. ಏನು ಮಾಡೋ? ಅದಕ್ಕೆ ಇಂಡಸ್ಟ್ರಿ ಹಿಂಗೆ ಆಗ್ತಾಯಿದೆ. ಮೊದಲಾದರೆ ನಾವು ಏನು ಮಾಡ್ತಾಯಿದ್ವಿ, ಚಿತ್ರಗಳನ್ನು ಬೆಂಗಳೂರಿನಲ್ಲಿ ನಾನು 7 ಥಿಯೇಟ್ರ್ ಮೇಲೆ ಮಾಡ್ತಿರ್ಲಿಲ್ಲ. 7 ಥಿಯೇಟ್ರು 4-5 ಮಾರ್ನಿಂಗ್ ಶೋ ಮಾಡ್ತಾಯಿದ್ದೆ. ಆ ಪಿಕ್ಚರ್ನ ರಾಜ್ಕುಮಾರ್ ಪಿಕ್ಚರ್ ಮಾತ್ರ ನಾನೇನು ಮಾಡ್ತಾಯಿದ್ದೆ, 50 ಡೇಸ್ ಆಗಿ ಹೊರಗಡೆ ಎಲ್ಲೂ ಕೊಡ್ತಿರಲಿಲ್ಲ. ಜನ ಬರ್ತಿರ್ಲಿಲ್ವ? ಆವಾಗ ಬರ್ತಾಯಿದ್ರು, ನೋಡ್ತಾಯಿದ್ರು. ನನ್ನ ಪಿಕ್ಚರ್ 2 ವರ್ಷದೊಂದು ABC ಸೆಂಟ್ರ್ ಅಂತೀರಿ, C ಸೆಂಟ್ರ್ ಹೋಗ್ತಾನೆ ಇರಲಿಲ್ಲ. ಆಗ ಆ ಥರ ನಡೀತಾಯಿತ್ತು, ಜನ ಬರ್ತಾಯಿದ್ರು. ಈಗೇನು ಮಾಡಿಬಿಟ್ರು,
ಬತ್ತು ಸೇಲ್ ಆಯಿತು ಒಂದೇ ದಿವಸ ಇತ್ತೀಗ 100 ಥಿಯೇಟ್ರು 200 ಥಿಯೇಟ್ರು 300 ಥಿಯೇಟ್ರು ಮಾಡಿದ್ರೆ ಜನ ಇರೋದೇ ಬರ್ತಾರೆ. ಜನ ಯಾರು ಅವರೇ ತಾನೇ ಬರಬೇಕು. ನಮಗೆ ಡಿವೈಡ್ ಆಗೋಯ್ತು. ಥಿಯೇಟ್ರ್ ಮುಂದೆ ಜನನೇ ಇಲ್ಲ. ಜನ ಯಾವಾಗ ಥಿಯೇಟ್ರ್ ಮುಂದೆ ಜನ ಇಲ್ಲ ಅಂದರೆ ಜನಗಳ ಭಾವನೆ ಏನು ಬರ್ತದೆ? ಪಿಕ್ಚರ್ ಸುಮಾರು ಕಣೋ, ಏನಿಲ್ಲ ಅಂತ ಕಣೋ ಅಂತ ಹೇಳ್ತಾರೆ. ಹಂಗಾಯಿತು. ಈಗ ಯಾವಾಗ ಈ ನಂಬರ್ ಆಫ್ ಥಿಯೇಟ್ರ್ ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು ಅವುಗಳಿಂದ ಸ್ವಲ್ಪ ನಮ್ಮ ಇಂಡಸ್ಟ್ರಿ ಹೊಡ್ತಾ ಬೆಳಗ್ಗೆ ಶುರುವಾಯಿತು. ಯಾರು ಇಲ್ಲ ದೊಡ್ಡ ದೊಡ್ಡ ಹೀರೋಗಳು ಮಾಡೋರು ಅವ್ರ ಪಿಕ್ಚರ್ ಒಂದು 3 ವಾರ 4 ವಾರ ಹೋಗೋದು. ಬೇರೆ ಪಿಕ್ಚರ್ ಬೇರೆಯವ್ರು ಮಾಡೋಕ್ಕೆ ಹೋದ್ರೆ ಆಗ್ತಿರಲಿಲ್ಲ, ಥಿಯೇಟ್ರ್ ಸಿಗ್ತಿರ್ಲಿಲ್ಲ. ಈ ಥಿಯೇಟ್ರ್ ಬಾಡಿಗೆ ಇಲ್ಲ. ಈಗೆಲ್ಲ ಪಾಪ ಥಿಯೇಟ್ರ್ನವ್ರು ಈಗಲೂ ಕೂಡ ಪರ್ಸೆಂಟೇಜ್ ಕೊಡ್ತೀವಿ ಅಂತಾರೆ, ಬಾಡಿಗೆನೂ ಕೊಡ್ತೀವಿ ಅಂತಾರೆ. ಪಾಪ ಅವ್ರಿಗೂ ಕಷ್ಟ ಇದೆ. ಥಿಯೇಟ್ರ್ ಜನ ಬರಲಿಲ್ಲ, ನಾವು ಥಿಯೇಟ್ರ್ ಮಾಡಿಕೊಂಡು ಏನು ಮಾಡ್ತಾರೆ ಅವರು ಅಲ್ವಾ? ಇದೆಲ್ಲ ಕಷ್ಟಗಳಿರೋದ್ರಿಂದ ಇದಕ್ಕೆಲ್ಲ ಕೂತ್ಕೊಂಡು ಪ್ರತಿಯೊಬ್ಬರು ಕೂಡ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಕಲಾವಿದರು ಕೂತ್ಕೊಂಡು ಮಾತುಕತೆ ಆಡಿ ಮುಂದೆ ಏನು ಮಾಡಬೇಕು, ಹೇಗೆ ಹೋಗಬೇಕು ಅಂತ ಚರ್ಚೆ ಮಾಡ್ಕೊಂಡು ಹೋಗಬೇಕೇ ವಿನಃ ಹೋದರೆ ಇಂಡಸ್ಟ್ರಿ ಉಳ್ಕೊಳ್ತೆ. ಜನ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಜನ ಯಾವತ್ತೂ ನಮ್ಮ ಭಾಗದಲ್ಲಿ ಇದ್ದೇ ಕನ್ನಡಿಗರು ಮಾತ್ರ ಯಾವತ್ತೂ ಚಿತ್ರರಂಗವನ್ನು ಕೈ ಬಿಡಲ್ಲ. ಅವ್ರಿಗೆ ಪ್ರೀತಿ. ಈಗ ಒಂದು ಹೋಟ್ಲಿಗೆ ಹೋದರೆ ಆ ಹೋಟ್ಲಿಗೆ ಹೋಗೋಣ ಕಣೆಯ ದೋಸೆ ಚೆನ್ನಾಗಿರುತ್ತೆ ಅಂತ ಹುಡುಕೊಂಡು ಹೋಗ್ತೀವಿ. ಯಾಕೆ? ಚೆನ್ನಾಗಿ ಟೇಸ್ಟ್. ಹಾಗೆ ನಾವು ಸಿನಿಮಾನು ಹಾಗೆ ಕೊಡೋಕ್ಕೆ ಶುರು ಮಾಡಿದಾಗ ಮಾತ್ರ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ, ಜನ ನಮಗೆ ಎನ್ಕರೇಜ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆಪ್ಪ. ಸರ್, ಈಗ ನೀವು ತೂಗುದೀಪ ಶ್ರೀನಿವಾಸ್ ಸರ್ ಬಗ್ಗೆ ಮಾತಾಡಿದ್ರಿ. ಸರ್, ನೀವು ಕಂಡಂಥವ್ರು ಹೇಗೆ ಸರ್? ತುಂಬ ಸರಳ ವ್ಯಕ್ತಿ ಅಂತ ಕೇಳ್ಪಟ್ಟು, ಅದ್ಭುತ ನಟ, ತುಂಬ ಹತ್ರದಿಂದ ನೋಡಿರ್ತೀರಿ ಸರ್. ಹೇಗಿರ್ತೀರಿ ಸೆಟ್ಟಲ್ಲಿ? ಅವ್ರ ಬಗ್ಗೆ ಏನನ್ನು ಅಮ್ಮ, ಈ ಕಲಾವಿದರು ಎಲ್ಲರೂ ಕೂಡ ಇಂಡಸ್ಟ್ರಿ ಪ್ರೀತಿಸ್ ಮಾಡ್ತಿರಮ್ಮ. ಸಹ ಕಲಾವಿದರು ಅಷ್ಟೇ ಗೌರವದಿಂದ ಕಾಣ್ತಿದ್ರಮ್ಮ. ರಾಜ್ಕುಮಾರ್ ಇರಲಿ, ಅಂಬರೀಷ್ ಅವರು ಇರಲಿ, ನರಸಿಂಹರಾಜ್ ಅವರು ಇರಲಿ, ವಿಷ್ಣುವರ್ಧನ್ ಅವರು ಇರಲಿ, ಪ್ರಭಾಕರ್ ಇರಲಿ, ಅವರು ಎಲ್ಲರೂ ಕೂಡ ಕಲಾವಿದರು, ಸಹ ಕಲಾವಿದರು ಕೂಡ ಅಷ್ಟೇ ಮಟ್ಟ ನೋಡ್ತಾಯಿದ್ರು. ಇವಾಗ ಏನೇ ನಾನು ಹೇಳಬಾರ್ದು, ಅದು ಬೇಸರ ಆಗ್ತದೆ. ಈಗ ಒಬ್ಬರಿಗೆ ನನಗೆ 2 ಕಾರ್ವಾನ್ ಬೇಕು ಅಂತಾನೆ, ನಂಗೆ 3 ಕಾರ್ವಾನ್ ಬೇಕು ಅಂತಾನೆ. ಯಾರು ಪ್ರೊಡ್ಯೂಸರ್ ಎಲ್ಲೋಗ್ಬೇಕು? ಅವ್ನ ಗತಿ ಏನು ರೀ? ನಾನೇ ಪ್ರೊಡ್ಯೂಸ್ ಮಾಡಿ, ಈಗ ನಾನು 24 ಪಿಕ್ಚರ್ ಮಾಡಿದ್ದೀನಿ, ಮಾಡೋಕ್ಕೆ ಹೋಗ್ತಾಯಿಲ್ಲ. ಯಾಕೆ? ನಮ್ಮ ಕಾಲ ಆಗಲ್ಲ ಮಾಡೋದಕ್ಕೆ. 3 ಕಾರ್ವಾನ್ ಕೊಡಿ, ಅವ್ನು ಕೊಟ್ಟರೆ ಹೀರೋಯಿನ್ ಬರ್ತಾನೆ, ನನಗೊಂದು ಕಾರ್ವಾನ್ ಕೊಡಿ ಅಂದು. ಹೀರೋಯಿನ್ ಕೊಟ್ಟು ಇನ್ನು ಪೋಷಕ ನಟ ಬರ್ತಾನೆ, ಅದೇ ಅಣ್ಣ ಅವರು ಕೊಟ್ಟು ನಮಗೆ ಯಾಕೆ ನಮಗೊಂದು ಕಾರ್ವಾನ್ ಬೇಕು ಅಂತ. ಪ್ರೊಡ್ಯೂಸರ್ ಎಲ್ಲರೂ ಹೋಗಬೇಕು. ಇದು ಬೇರೆ ಬಿಸ್ನೆಸ್ ಹಂಗಲ್ಲ. ಮೊದಲು ಈ ಬಿಸ್ನೆಸ್ ಹೇಗಪ್ಪ ಅಂದರೆ, ಅಂಗಡಿಗೆ ಹೋಗ್ತೀರಿ, ಸಾಮಾನು ನೋಡಿಬಿಟ್ಟು ಅದೆಷ್ಟು ಬೆಲೆಯನ್ನು ಕೇಳ್ತೀರಿ. ಇದು ಹಂಗಲ್ಲ. ಎಲ್ಲ ಕಷ್ಟಪಟ್ಟು ಮಾಡಿ ಪಿಕ್ಚರ್ ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿದ ಮಾರ್ನಿಂಗ್ ಶೋ ಆಗುತ್ತಲ್ಲಪ್ಪ, ಮಾನುಷ್ಯ ಬಿಡುಗಡೆ ಆಗುತ್ತಲ್ಲ, ಆವಾಗ ನಾವು ನಿಂತ್ಕೊಂಡು ಕೇಳ್ತೀವಿ, ಹೇಗಿದೆ ಪಿಕ್ಚರು? ಅಣ್ಣ ಚೆನ್ನಾಗಿದೆ ಅಂದರೆ ನಾವು ಬದುಕತ್ತೀವಿ. ಸುಮಾರು ಕಂಡ್ರೆ ನಾವು ಅಲ್ಲೇ ಇಲ್ಲ. ಏನು ಮಾಡಿದ್ವಿ? ಹಾಗೆ ಅಷ್ಟು ಬಂಡವಾಳ ಹೊರಟೋಗ್ಬಿಡ್ತದಲ್ಲ. ಯಾರು ಕೊಡೋದಪ್ಪ? ಜನ ಇದ್ದಾರೆ, ಪ್ರೊಡ್ಯೂಸರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಇದ್ರ ಜೊತೆಗೆ ಕೂತ್ಕೊಂಡು ಕೆಲಸ ಮಾಡುವಂಥ ನಿರ್ದೇಶಕರು ಬೇಕು, ಸ್ಟೋರಿ ಬರೆಯೋತಕ್ಕಂಥ ರೈಟ್ರ್ಗಳು ಬೇಕು, ಸಹ ಕಲಾವಿದ್ರನ್ನ ಯಾವ ಪತ್ರಕ್ಕೆ ಯಾರನ್ನ ಹಾಕಬೇಕು ಅದನ್ನು ಆ ನಿರ್ದೇಶಕನ ತಲೆ. ಅದು ನಿರ್ದೇಶಕ ಆ ಥರ ಆಗಬೇಕು. ನಿರ್ದೇಶಕ ಸುಮ್ಮನೆ ಯಾವುದೋ ಒಂದು 4 ಕ್ಯಾಸೆಟ್ ನೋಡ್ಕೊಂಡು ಬಂದು ಮಾಡ್ತೀನಣ್ಣ ಅಂದರೆ ಅದಲ್ಲ ರೀ. ಕತೆ ಮೊದಲು ಕತೆ ಮಾಡ್ಕೊಳ್ಳಿ. ಅದೇ ವರ್ಷಕ್ಕೆ ಒಂದೇ ಮಾಡಿ, 2 ವರ್ಷಕ್ಕೊಂದು ಮಾಡ್ಕೊದ್ರೆ ಬೇರೆ ವಿಷಯ. ಮೊದಲು ಕತೆ ಮಾಡಿ 4 ಜನ ಫ್ರೆಂಡ್ಸ್ಗೆ ಹೇಳಿ, ಈ ಥರ ಮಾಡ್ತಾಯಿದ್ದೀನಿ, ಸರಿಯಾಗುತ್ತಾ, ಚೆನ್ನಾಗುತ್ತಾ ಅಂತ. ಯಾಕೆ ಹೋಗೋದಿಲ್ಲ? ಈಗೆಲ್ಲ ಬರ್ತಾ ಇಲ್ವೇನ್ರಿ? ತಮಿಳು, ತೆಲುಗು, ಮಲಯಾಳ ಯಾಕೆ ಹೋಗ್ತಾಯಿದೆ? ಮಲಯಾಳದ ಪಿಕ್ಚರ್ ಯಾರೋ ಹೇಳ್ದಂಗೆ ಹೆಸರು ಬಂದುಬಿಟ್ಟಿದ್ದಾನೆ, ತುಂಬ ಚೆನ್ನಾಗಿ. ಆ ಹುಡುಗ ಏನು ಇಲ್ಲ, ಆರ್ಡಿನರಿ ಬಾಯ್ ಅವನು. ಒಂದು ಒಳ್ಳೆ ಕತೆ ಮಾಡಿ ಇವತ್ತು ಸುಮಾರು ಹೆಚ್ಚು ಕಮ್ಮಿ ಅವ್ರು ಖರ್ಚು ಮಾಡಿರೋದು 80-90 ಲಕ್ಷ ಅಂತೆ. ಇವತ್ತು ಸುಮಾರು 15-20 ಕೋಟಿ ಬಿಸ್ನೆಸ್ ಮಾಡ್ತೀವಿ. ಯಾಕೆ ರೀ ಮಾಡ್ತು? ಕತೆ ಸತ್ವ ಇದೆ, ಕತೆ ಸೆಳೆತ ಇದೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಅದು ನಾವು ಏನೋ ಮಾಡ್ತೇನೆ ಮಾಡಿ ಅಂದರೆ ಯಾವುದನ್ನು ನೋಡ್ಕೊಂಡು ಏನೋ ಮಾಡೋಕ್ಕೆ ಯಾವ ಪಾತ್ರಕ್ಕೆ ಯಾರು ಭೂಷಣ ಅವ್ರನ್ನೇ ಹಾಕ್ಬೇಕು ರೀ. ಸುಮ್ಮನೆ ಎಲ್ಲರೂ ಮಾಡೋಕ್ಕೆ ನನಗೂ ಆಸೆ ರೀ, ನಾನು ಪಾಠ ಮಾಡೋಕ್ಕಾಗತ್ತೇನು ರೀ? ನನಗೆ ಎಷ್ಟೋ ಜನ ಹಿಂಸೆ ಮಾಡಿದ್ರು. ಸರ್ ನೀವೇನು ಸರ್ ನೀವು ವಜ್ರೇಶ್ವರಿ ಎಷ್ಟೆಲ್ಲ ಮಾಡ್ಕೊಂಬಂದ್ರಿ, ಒಂದು ಸಣ್ಣ ಪಾತ್ರ ಮಾಡಿ ಅಲ್ರಿ. ನಮ್ಮ ಕೆಲಸ ಅದೆಲ್ಲ ರೀ. ಇಲ್ಲ ನಾವು ಸುಮ್ಮನೆ ಒಂದು ಸಲ ಕೂತ್ಕೊಳ್ಳಿ ಆಫೀಸಲ್ಲಿ ಅಂದರೆ ನಾ ಕೂತ್ಕೊಂಡ್ರೆ ನಿಮ್ಮ ತೆಗಿತೀರಿ, ಇಲ್ಲ ಅಂತಲ್ಲ. ಆದರೆ ಆ ಚಿತ್ರರಂಗ ನಂಬ್ಕೊಂಡಿದ್ದಾರಲ್ಲ ಪುಣ್ಯಾತ್ಮರು, ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ವೇನ್ರಿ? ಆ ಪಾತ್ರಕ್ಕೆ ಇನ್ನೊಬ್ರು ಕೊಟ್ಟರೆ ಅವನಷ್ಟು ಖುಷಿ ಪಡ್ತಾನೆ ರೀ. ನಮ್ಮ ಕೆಲಸ ಚಿತ್ರರಂಗ ಚಿತ್ರ ಮಾಡ್ತಾರೆ, ಅದನ್ನು ಬಿಡುಗಡೆ ಮಾಡಿ ಹೇಗೆ ಮಾಡಬೇಕು ಅದು ನನ್ನ ಕೆಲಸ. ಅದು ಬಿಟ್ಟು ನಾನು ಪಾತ್ರ ಮಾಡೋಕ್ಕಾಗತ್ತೇನು ರೀ? ಹೋಗಬಾರ್ದು. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅವರ ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಶೋಭೆ ಬರುತ್ತೆ, ಒಳ್ಳೆಯದಾಗ್ತದೆ ಅಲ್ಲನಪ್ಪ.
ಸುಮ್ಮನೆ ಎಲ್ಲರೂ ಮಾಡ್ತೀವಿ, ನಾವು ಮಾಡೋಕ್ಕಾಗತ್ತೇನು ರೀ? ಬೇಡ ನಮಗದು. ಅಂದರೆ ಈ KGF ಬಂದ ಬಳಿಕ ಎಲ್ಲ KGF ಥರನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಥರನೂ ಒಂದು ಟಾಕ್ ಇದೆ. ಎಲ್ಲ KGF ಆಗೋಕ್ಕಾಗುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಇದೆ. ಎಲ್ಲ KGF ಮಾಡೋಕ್ಕಾಗುತ್ತಾ, KGF ಥರನೇ ಬೇಕು ಅನ್ನೋದು. KGF ಒಂದೇ ತಾನಪ್ಪ ಚಿತ್ರ, ಇನ್ನೊಂದು ಸಲ ಮಾಡೋಕ್ಕಾಗತ್ತಾ? ಇನ್ನೊಂದು ಸಲ ಅದು ಮಾಡಿದ್ರೆ ಜನ ಬರ್ತಾರಾ? ಇಲ್ಲ. ಅವ್ರಿಗೆ ಚೆನ್ನಾಗಿತ್ತು, ಒಳ್ಳೆ ಟೈಮ್ ಮುಹೂರ್ತ ಮಾಡಿದರು. ಪಾಪ ನಮ್ಮ ಯಶ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ. ಜನಕ್ಕೆ ಹಿಡಿಸ್ತು, ಜನ ನೋಡಿದ್ರು. ಜನಕ್ಕೆ ಹಿಡಿಸ್ತಿದ್ರೆ ಏನು ಮಾಡ್ತೀರಿ? ಜನಕ್ಕೆ ಜನ ಓ ಅಂದರೆ ಓ, ಅವರು ಹ್ಞೂ ಅಂದರೆ ಓ, ಅಷ್ಟೇ. ಜನಗಳಿಗೋಸ್ಕರನೇ ಮಾಡಬೇಕು. ಜನರಿಂದ ರಾಜ್ಕುಮಾರ್ ಹೇಳೋದು ಹಾಡು ಕಾಮನ್ ಬಿಲ್ಲಲ್ಲಿ, ಜನರಿಂದ ಜನಗಾಗಿ ಜನತೆಯಿಂದ ಅಂತ ಹೇಳ್ತಾರಲ್ಲ, ಹಾಡು ಹೇಳ್ತಾರಲ್ಲ. ಹಾಗೆ ಜನಗಳ ಬರಬೇಕು, ಜನ ಪ್ರೀತಿಸಿ ಮಾಡಬೇಕು. ಜನ ಪ್ರೀತಿಸೋದು ನಾವು ಮಾಡಬೇಕು. ಜನ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಜನ ಚಿತ್ರರಂಗವನ್ನು ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಅವರು ನಾನು ಆಗಲೇ ಹೇಳಿದ್ನಲ್ಲಪ್ಪ, ಹೋಟ್ಲಿಗೆ ಹೋದರೆ ಚೆನ್ನಾಗಿರ್ತಾನೆ ತೊಗೋತೀರಿ, ದೋಸೆ ಆಗಲಿ, ಇಡ್ಲಿ ಆಗಲಿ, ಪೂರಿ ಆಗಲಿ, ಚೆನ್ನಾಗಿ ನೀವು ತಿಂತೀರೇನ್ರಿ? ಇಲ್ಲ. ಹಾಗೆ ಮನಸ್ಸಿಗೆ ಹಿಡಿಸುವಂಥ, ಪ್ರೀತಿಸುವಂಥ ಸಿನಿಮಾಗಳನ್ನ ಮಾಡಬೇಕು. ನಮ್ಮ ಒಳ್ಳೆ ಕಲಾವಿದರಿದ್ದಾರಪ್ಪ, ಹೀರೋಗಳಿದ್ದಾರೆ, ಹೀರೋಯಿನ್ಗಳಿದ್ದಾರೆ, ಸಹ ಕಲಾವಿದರಿದ್ದಾರೆ. ಅವ್ರು ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ. ಸರ್, ಈಗ ನಿಮ್ಮ ಕಣ್ಣ ಮುಂದೆ ಬೆಳೆದಂಥ ಹುಡುಗ ಇವತ್ತಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿ 1 ತಿಂಗಳಾಯಿತು. ದರ್ಶನ್ 1 ತಿಂಗಳು ನಿಮ್ಮ ಕಣ್ಣು ಮುಂದೆನೇ A to Z ನೀವು ಎಲ್ಲರೂ ನೋಡಿದ ಅವ್ರ ಬೆಳವಣಿಗೆ. ಸೊ ಅವರ ಇವತ್ತಿಗೆ ಪರಪ್ಪನ ಅಗ್ರಹಾರ ಸೇರಿ 1 ತಿಂಗಳಾಯಿತು. ಈ ಥರ ಪ್ರಕರಣಕ್ಕೆ ಸಿಕ್ಕಾಕೊಂಡು ಹತ್ತಿರ 2 ತಿಂಗಳಾಗ್ತಾ ಬಂತು. ನಿಮ್ಗೆ 100% ದುಃಖ ಅಂತ ಇರುತ್ತೆ, ಯಾಕಂದರೆ ನಿಮ್ಮ ಮುಂದೆ ಬೆಳೆದಂಥ ಹುಡುಗ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ವಿಷಯ ಹೇಳ್ತೀನಿ ಕೇಳ್ಕೊ. ದರ್ಶನ್ ಅವನು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ಬೇಕಾರೆ ನಮ್ಮ ಮನೆಗೆ ಬಂದರು. ರಾಜಾಂಗನಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿಗೆ ಅವ್ರ ತಾಯಿ ಬಂದರು, ಮೀನಾ ಮೇಡಮ್ಮು. ನಾನು ಮೀನಾ ತೂಗೋದಿಪ್ಪರ ಬಗ್ಗೆ, ಅವ್ರ ಹೆಂಡತಿ ಬಗ್ಗೆ ತುಂಬ ಗೌರವ. ಯಾಕೆಂದರೆ ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರವಾಗಿದ್ದಂಥವ್ರು. ಆದರೆ ಎಸ್ಪೆಷಲಿ ತೂಗುದೀಪ ಶ್ರೀನಿವಾಸ್ ಅವರು ಅಂದರೆ ನಮ್ಮ ಮನೆ ರಾಜ್ಕುಮಾರ್ ಅಂತಂದರೆ ಅಷ್ಟು ಗೌರವ ಕೊಡೋರು. ನನ್ನ ತಮ್ಮ ಶ್ರೀನಿವಾಸ್ ಅಂತಿದ್ದು, ಅವರು ಭಾಳ ಒಳ್ಳೆ ಫ್ರೆಂಡ್ಸ್. ಅವರು ತುಂಬ ಚೆನ್ನಾಗಿದ್ದವರು. ಅವ್ನು ಬಂದಾಗ, ದರ್ಶನ್ ನಮ್ಮ ಮನೆಗೆ ಬಂದಾಗ, ಅವ್ರ ತಾಯಿ ಬಂದಾಗ, ಅಣ್ಣ ಏನು ಮಾಡೋದು ಅಣ್ಣ? ಏನು ಮಾಡಬೇಡಮ್ಮ, ಮೊದಲು ನಿನ್ನ ಮಗನ ಮದ್ರಾಸ್ ಫಿಲಮ್ ಇನ್ಸ್ಟಿಟ್ಯೂಟ್ ಕಳಿಸು. ಅವಂಗಲ್ಲಿ ಯಾರಿಗೂ ಗೊತ್ತಿಲ್ಲ ಏನು ನಾ ಮಾಡೋದು. ಅಲ್ಲಿಂದ ಕೂತ್ಕೊಂಡು ನಾನು ಅಮೃತಮ್ ಫೋನ್ ಮಾಡಿದೆ. ಅವರು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅವ್ರು ಕೇಳಿದ ತಕ್ಷಣ ಚಿನ್ನಗೌಡ ನೆನಪಿಂಗ ಸರ್, ನಾನು ಸರಿ ಅಂತ ಅಲ್ಲಿ ಫೋನ್ ಮಾಡಿದೆ. ಸೀದಾ ಮಡ್ರಾಸಿಗೆ ಕಳಿಸ್ದೆ. ಪಾಪ ಉದಯಶಂಕರ್ ಮನೇಲಿ ಅವ್ನು ಇಟ್ಕೊಂಡು, ಉದಯಶಂಕರ್ ಮನೇಲಿ ಇಟ್ಕೊಂಡು ಹೋಗಿ ಬಂದು ಮಾಡ್ತಿದ್ದು. ಮುಗಿಸ್ಕೊಂಡು ಬಂದ ಮೇಲೆ ಒಂದು ಪಿಕ್ಚರ್ ಮಾಡ್ದ. ನಮ್ಮ ಫಿಲಮ್ ಅಧ್ಯಕ್ಷ ಆಗಿದ್ನಲ್ಲಮ್ಮ, ಯಾರು ಮೂರ್ತಿ ಗೀರ್ತಿ ಎಲ್ಲ ಸೇರ್ಕೊಂಡು ಪಿಕ್ಚರ್ ತೆಗೆದ್ರಲ್ಲಮ್ಮ, ನಮ್ಮ ಹುಡುಗ ಬಾಮ ಹರೀಶ್ ಅವ್ರ ಒಂದು ಪಿಕ್ಚರ್ ಮಾಡಿದ್ರು, ಚೆನ್ನಾಗಿ ಹೋಯಿತು. ಅದಾದಮೇಲೆ ಪುಣ್ಯಾತ್ಮ ಹಿಂದೆ ತಿರುಗಿ ನೋಡಲೇ ಇಲ್ಲ, ಮುಂದಕ್ಕೆ ಹೋದ. ಚೆನ್ನಾಗಿ ಬೆಳೆದ, ಚೆನ್ನಾಗಾಯಿತು. ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕಾಗಿತ್ತು. ಉಳಿಸ್ಕೊಂಡು ಹೋಗಿದ್ದು ಚೆನ್ನಾಗಿರ್ಬೋದಾಯಿತು. ಈ ಮಧ್ಯದಲ್ಲಿ ಇವೆಲ್ಲ ಏನೇನೋ ಸೇರಿಕೊಳ್ತು. ಇದು ಆಗಬಾರ್ದಾಗಿತ್ತು, ಘಟನೆ ಆಗೋಗಿದೆ. ಆ ಘಟನೆಯಿಂದ ನಾನು ಹೊರಗಡೆ ಬರಬೇಕು. ಪ್ರತಿಯೊಬ್ಬರಿಗೂ ಏನೋ ನಡೆಯೋ ಕಾಲು ಎಡುತ್ತೆ ಅಂತಾರಲ್ಲ, ಇರೋದಿಲ್ಲ ಅಂಥೇಳಿ ಈಗ ಒಂದು ಬ್ಲಾಕ್ ಮಾರ್ಕ್ ಅದು ಆಗ್ಬಾರ್ದಾಯಿತು. ಆದಷ್ಟು ಬೇಗ ಅದರಿಂದ ಅವನು ಹೊರಗಡೆ ಬರಬೇಕು. ಅದು ಯಾರಿಂದ ಆಯಿತು, ಹೇಗಾಯಿತು ಅಂತ ನಾವು ಟಿ ವಿಲಿ ನೋಡ್ತೀವಿ, ನಮಗೇನು ವಿಷಯ ಗೊತ್ತಿಲ್ಲ. ನಾನು ಹುಡುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ, ದರ್ಶನ್ ನೋಡಬೇಕು ಅಂತ. ಅವತ್ತೆಲ್ಲ ಗೀಜಿ ಎಲ್ಲ ಇದ್ದರು. ಅಣ್ಣ ಇನ್ನೂ 1 ಅವರ್ ಬಿಡೋದಿಲ್ಲ ಅಣ್ಣ, ಆಮೇಲೆ ಬೇಕಾದ್ರೆ ಬನ್ನಿ ಅಂತ ಇನ್ಸ್ಪೆಕ್ಟ್ರ್ ಹೇಳಿದ್ರು. ಅವತ್ತು ಬಂದುಬಿಟ್ಟೆ, ಪುನಃ ನೋಡೋಕ್ಕೆ ಹೋಗಿಲ್ಲ. ಈಗ ನನ್ನ ಮಗನೂ ಕೇಳ್ತಾ ಇದ್ದಾನೆ, ಒಂದ್ಸರಿ ನೋಡಬೇಕು ದರ್ಶನ್ ಅವ್ರನ್ನ ಅಂತೇಳಿ. ಆದಷ್ಟು ಬೇಗ ಒಂದು ಸರಿ ಹೋಗಿ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಅದನ್ನು ಕೂಡ ಪಶ್ಚಾತ್ತಾಪ ಆಗಿದೆ. ನಾನು ಏನು ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ, ಯಾಕೆ ಹಿಂಗಾಯಿತು, ಓಹೋ ಇಂಡಸ್ಟ್ರಿ ಹೀಗಲ್ಲ, ಮಾಡಬಾರ್ದನ್ನು ಪಶ್ಚಾತ್ತಾಪ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈಗ ಆಗಿದೆ ಅವನಿಗೆ, ಮುಂದೆ ಒಳ್ಳೆಯದಾಗುತ್ತೆ ಅಂತ, ಇದ್ರ ಹೊರಗಡೆ ಬಂದ ಮೇಲೆ ಅವ್ನಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಮೇಲೆ ಆ ಭಗವಂತ ಆ ಶ್ರೀನಿವಾಸನಿಗೆ ಬಿಟ್ಬಿಟ್ಟಿದ್ದೆ, ವೆಂಕಟೇಶ್ವರನಿಗೆ ಬಿಟ್ಬಿಟ್ಟಿದ್ದೆ. ನಮ್ಮ ಸರ್, ಮಗಳಂತೆ ಇದ್ದಂತಹ ಸೊಸೆ, ಅವ್ರನ್ನ ಸೊಸೆ ಅಂತ ನೀವು ಟ್ರೀಟೇ ಮಾಡಿಲ್ಲ, ಮಗಳಂತಾನೆ. ಈಗ August 6 ಬಂತು ಅಂದರೆ ಅವ್ರು ನಮ್ಮನ್ನು ಆಗಲಿ 1 ವರ್ಷ ಆಗ್ತಾ ಹೋಗುತ್ತೆ. ಸೊ ಅವ್ರ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಳ್ತೀರಾ ಸರ್? ಅವರ ಗುಣ ತುಂಬ ಸಿಂಪಲ್ ಆಗಿರ್ತಿದ್ರು, ನಗ್ನಗ್ತಾ ಇರ್ತಿದ್ರು, ಅವ್ರ ಸ್ಮೈಲ್ ಯಾವತ್ತೂ ಕಾಡುತ್ತೆ ಎಲ್ರಿಗೂ ಕೂಡ. ಅದನ್ನೇನಾದ್ರು ನೆನ್ಪು? ಇಲ್ಲಮ್ಮ, ನನ್ನ ಮಗ ವಿಜಯ ರಾಘವೇಂದ್ರ
ಅವನತ್ರ ಭಾವಜೀವಿ, ಜೊತೆಗೆ ಅವನ ಹೆಂಡತಿ ಅಶ್ವಿನಿನ ಅದು ಏನು, ಅದು ಹೇಗೆ ಹೇಳಿ ನಾನು ಅದು ಗಂಡ ಹೆಂಡತಿ ಅಂದರೆ ಅಷ್ಟರ ಮಟ್ಟಿಗೆ ಇದ್ದಂಥ ಸಂಸಾರ ಅದು. ಅದು ಒಂದೇ ಅಲ್ಲ, ಆ ಸುತ್ತಮುತ್ತ ಇರ್ತಕ್ಕಂಥ ಜನಗಳೆಲ್ಲನೂ ಅಷ್ಟು ಪ್ರೀತಿ ಮಾಡ್ತಾಯಿಲ್ಲ ಅವಳು. ನಾವೇನು ಹೇಳೋಕ್ಕಾಗತ್ತೆ ಈಗ, ಅವಳ ಹೆಸರು ಹೇಳ್ತಿದ್ರೆ ನನಗೊಂದು ನಮಗೆ ಸಂಕಟ ಆಗ್ತದೆ. ಒಂದು ದಿವಸಲಾದ್ರೂ ಕೂಡ ಮುಖವನ್ನು ಇದು ಮಾಡ್ಕೊಂಡು ಮಾತಾಡೋದಾಗಲಿ ಏನಾಗಲಿಲ್ಲ, ಆದರೂ ಎಸ್ಪೆಷಲಿ ನನ್ನ ಕಂಡ್ರೆ, ನನ್ನ ಮಗಳು ಕಂಡ್ರೆ, ನನ್ನ ಹೆಂಡತಿ ಕಂಡ್ರೆ, ಮುರಳಿ ಹೆಂಡತಿ ಇವರೆಲ್ಲ ಅವಳು ಅಷ್ಟೇ ಎಲ್ಲರೂ ಕಟ್ಕೊಂಡು ಹೋಗಬೇಕು, ಎಲ್ಲರೂ ಜೊತೆಲಿರಬೇಕು ಅನ್ನೋ ಆಸೆ ಪಡ್ತಾಯಿದ್ಲು ಅವಳು. ಆ ಸ್ಪಂದನ ಅವಳು ಸಾಯಬೇಕಾದ್ರೆ ಒಂದು ವಾರ ನಮ್ಮನ್ನು ಅಲ್ಲೇ ಇಟ್ಕೊಂಡಿದ್ಲು ಅವ್ರ ಮನೆ ಒಳಗೆ ವಿಜಯರಾಘವೇಂದ್ರ. ನಾವೇ ಇನ್ನೊಂದು ವಾರ ಅಲ್ಲೇ ಇರ್ತೀನಿ ಇದ್ದರೆ ಅವಳೆಲ್ಲ ಹೋಗ್ತಿಲ್ವೇನೋ ಗೊತ್ತಿಲ್ಲ. ಅದು ಏನು ನಾವು ಈ ಕಡೆ ಬಂದ್ವಿ, ಅದು ಯಾರು ಫ್ರೆಂಡ್ಸ್ ಸೇರ್ಕೊಂಡೆಲ್ಲ ಹೋದರು. ಅವಳಿಗೆ ಲೋ ಬಿ ಪಿ ಇತ್ತಂತ ನಮ್ಗೆ ಗೊತ್ತಾಗಲಿಲ್ಲ. ಅದಕ್ಕೆ ಹಿಂಗೆ ಆಗೋಯ್ತು. ಮುಂದೆಲ್ಲ ನೀವು ನೋಡಿದಿರಿ, ಏನು ಹೇಳೋದಾಗತ್ತೆ. ಪಾಪ ನಮ್ಮ ಶಿವರಾಮ್ ಅವರು, ನಮ್ಮ ಬಿ ಕೆ ಹರಿಪ್ರಸಾದ್ ಅವರು, ಮಿಸಲ್ ಲತಾ ಮೇಡಮ್ ಅವರೆಲ್ಲ ಒಬ್ಬಳೇ ಮಗಳು. ಆ ತೂಕದಿಂದ ಪಾಪ ನಮ್ಮ ಶಿವರಾಮ್ ಅವರಂತೂ ಹೊರಗಡೆ ಬರಬೇಕು 3-5 ತಿಂಗಳು ಆಗೋಯ್ತು. 5 ತಿಂಗಳು ಹೊರಗಡೆ ಬರ್ತಿರಲಿಲ್ಲ ಅವ್ರು, ಪುಣ್ಯಾತ್ಮ. ಯಾಕಂದರೆ ಅಷ್ಟು ಒಬ್ಬಳೇ ಮಗಳು, ಅಷ್ಟು ಪ್ರೀತಿಗೆ ಸಾಕಿದ್ರು. ಅವಳು ಹಾಗೇ ಇದ್ದರು. ಭಗವಂತ ಈಗ ಒಂದು ಕಾಡಿಗೆ ಹೋಗ್ತೀವಿ, ಒಳ್ಳೆ ಮೃಗತನ ಕೊಡಲಿ ಹಾಕ್ತೀವಿ, ಹಾಗೆ ಭಗವಂತ ಇಲ್ಲ ನಮ್ಮನ್ನು ನನ್ನ ಜೊತೆ ಇರಿಸೋದಕ್ಕೆ ಅವ್ನಿಗೆ ಇಷ್ಟ ಆಗಲಿ ಅಂತ ಕಾಣುತ್ತೆ. ಕರ್ಕೊಂಬಿಟ್ಟ. ಈಗ ಹೇಳೋದು, ನನ್ನ ಮಗ ಇದ್ದಾನೆ, 6ನೇ ತಾರೀಕು 1 ವರ್ಷ ಆಗ್ತದೆ. ಇಷ್ಟೇ ಹೇಳ್ಬೋದು, ನೀವು ಅಷ್ಟೇ, ನಾನು ಅಷ್ಟೇ. ಏನು ಹೇಳೋಕ್ಕಾಗತ್ತೆ. ಆ ದುಃಖವನ್ನು ಭರಿಸೋ ಶಕ್ತಿ ನನ್ನ ಮಗನಿಗೆ ಕೊಡಲಿ, ಅವ್ರ ತಂದೆ ತಾಯಿಗಳಿಗೂ ಕೊಡಲಿ, ಶಿವರಾಮ ಅವ್ರಿಗೆ, ಅವ್ರ ಲತಾ ಮೇಡಮ್ರಿಗೆ ಕೊಡಲಿ. ನಮ್ಮನೇಲಿ ಪ್ರತಿ ದಿವಸ ನನ್ನ ಹೆಂಡತಿ ಅವಳ ನಾಮಸ್ಮರಣೆ ಮಾಡದೇ ಇರೋದಿಲ್ಲ. ನಮ್ಮ ಮಿಸಸ್ ಆಗಲಿ, ನನ್ನ ಮಗಳಾಗಲಿ, ಮೊಮ್ಮಕ್ಕಳಾಗಲಿ, ಅವರೆಲ್ಲರೂ ಅಷ್ಟೇ ಚೆಂದ ಪ್ರೀತಿ ಮಾಡ್ತಿದ್ರು. ಯಾವೋ ನಗ್ನಗ್ತಾ ಬರೋಳು. ಇವತ್ತು ನನಗೆ ನಾನು ಹೇಳ್ತಾಯಿದ್ರೆ ನನ್ನ ಮುಂದೆ ಆ ಮುಖ ಕಾಣ್ತಾ ಇದೆ. ಎಲ್ಲೋದ್ಲು ನನ್ನ ಸ್ಪಂದನ, ಎಲ್ಲೋ ಹೋಗಿದ್ದಾಳೆ, ಬರ್ತಾಳೆ. ಹಾಗೆಯೇ ಅದು ಯಾಕೆ ಹೀಗಾಯಿತು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಭಗವಂತ ಒಂದೇ ಸಲ ಬಿಡೋದಿಲ್ಲ. ಏನಾರು ಒಂದು ನೋವು ಕೊಡ್ತಾನೆ. ಏನು ಇಷ್ಟು ಮಟ್ಟಿಗಿದ್ದಾರೆ ತಡಿ ಅಂದ್ಬಿಟ್ಟು ಅವ್ನು ಕೊಡ್ತಾನೆ. ಕೊಡೋನು ಅವನೇ, ತಗೊಳ್ಳೋನು ಅವನೇ, ಶಿಕ್ಷೆ ಕೊಡೋನು ಅವನೇ, ಶಿಕ್ಷೆ ತೀರ್ಸೋನು ಅವನೇ, ನೋವು ಕೊಡೋನು ಅವನೇ, ಸಂತೋಷ ಕೊಡೋನು ಅವನೇ. ಅದು ಅವನ ಮುಂದೆ ನಮ್ಮಿಂದ ಏನು ಇಡ್ತದೆ ಅಲ್ವಪ್ಪ. ಭಗವಂತ ಯಾಕೆ ಹೇಳ್ತೀನೋ ಅವ್ನು ಹೇಳ್ದಾಗೆ ನಾವು ಹೋಗೋದು, ನಾವು ಕಲ್ತ್ಕೋಬೇಕು ಅಷ್ಟೇ. ಅಷ್ಟು ಮಾತ್ರ ಹೇಳಬಲ್ಲೆ. ನನ್ನ ಸೊಸೆನೇ, ಮುದ್ದಾದ ಸೊಸೆ. ಅವಳ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ನನ್ನ ಮಗನಿಗೆ ಆ ದುಃಖವನ್ನು ಶಕ್ತಿ ಕೊಡಲಿ. ಒಬ್ಬ ಮಗ ಇದ್ದಾನೆ, ಅವನಿಗೆ SSLC ಇದ್ದಾರೆ. ಏನು ಹೇಳೋದು, ಯಾರಿಗೆ ಹೇಳ್ಕೊಳ್ಳೋದು ಇನ್ನು ನೋವನ್ನು? ನಮ್ಮ ನೋವನ್ನು ನಾವೇ ತಿನ್ನಬೇಕು. ನಿಮ್ಗೆ ಹೇಳಿದ್ರೆ ಏನು ಮಾಡ್ತೀರಿ? ಅಯ್ಯೋ ಹೌದು, ಹಿಂಗೆ ಆಗ್ಬಾರ್ದಾಯ್ತಣ್ಣ ಅಂತೀರಿ, ಅಷ್ಟೇ ಅಲ್ವಾ? ನೋವು, ಕಾಲು ಗಾಯ ಆಗಿದೆ, ನಾವೇ ಅನುಭವಿಸ್ಬೇಕಲ್ವೇನಪ್ಪ, ಯಾರು ಅನುಭವಿಸ್ಬೇಕಾಗತ್ತೆ? ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಪಾಂಡುರಂಗನ ಕೇಳ್ಕೊಳ್ಳೋಣ, ತಿರುಪತಿ ಶ್ರೀನಿವಾಸನ ಕೇಳ್ಕೊಳ್ಳೋಣ ಅಂತ ನಾನು ಆಶಿಸ್ತೀನಪ್ಪ. ಸರ್, ಒಂದು ಖಡಕ್ ವಾರ್ನಿಂಗ್ ಕೊಟ್ಟರೆ ಸೂಕ್ತ ಅಂತ ಅನಿಸುತ್ತೆ. ಈ ಕೆಲವು ಫೇಕ್ ಯೂಟ್ಯೂಬರ್ಸ್ ಅಥವಾ ಫೇಕ್ ಪೇಜ್ಗಳೆಲ್ಲ ಇದ್ದಾವೆ, ಸುಮ್ಮನೆ ಏನೇನೋ ನ್ಯೂಸ್ಗಳನ್ನು ಮಾಡುವಂಥದ್ದು, ಅದನ್ನು ಕೆಟ್ಟದಾಗ ತಮ್ಮನೈಲಾಗಿ ತೋರಿಸುವಂಥದ್ದು. ಈ ವಿಜಯರಾಘವೇಂದ್ರ ಸರ್ ವಿಚಾರದಲ್ಲೂ ಕೂಡ ಸುಮಾರು ಸತ್ಯ ನಾನು ಅಬ್ಸರ್ವ್ ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ, ಮದುವೆ ಆಗ್ತಿದ್ದಾರಂತೆ, ಇವ್ರನ್ನ ಮದುವೆ ಆಗ್ತಿದ್ದಾರಂತೆ, ಹಂಗೆ ಅಂತೆಲ್ಲ ಕೆಲವೆಲ್ಲ ಸುಮ್ಮನೆ ಆದರೂ ಬರೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋಂಥವೆಲ್ಲೂ ಕೂಡ ಇದೆ. ಅಂಥವ್ರಿಗೆ ಖಡಕ್ಕಾಗಿ ಯಾವ ರೀತಿ ವಾರ್ನಿಂಗ್ ಕೊಡ್ತೀರಾ? ಯಾರಿಗೂ ಆ ಥರದ್ದು ಇಲ್ಲ. ನಾವು ಈಗ ಇದು ಮೀಡಿಯಾ ಹಂಗೆ ಆಗೋಗ್ಬಿಟ್ಟಿದೆ ಈಗ. ಅದೆಲ್ಲ ನಮಗೆ ಸುಮ್ಮನೆ ಇಲ್ದಿದ್ದನ್ನೆಲ್ಲ ಹೇಳಲಿಕ್ಕೆ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಹೌದು, ಅವ್ರ ಚಟ ಇರ್ಬೋದು, ಮಾಡ್ಕೋಬೋದು, ಅಷ್ಟು ಇಷ್ಟ. ನಾನು ಅದಕ್ಕೆ ಕಡೆಗೆಲ್ಲ ಗಮನ ಕೊಡೋದಿಲ್ಲಮ್ಮ. ನಮಗೆ ಬೇಕಿಲ್ಲ ಅದು ಯಾವುದು ಕೂಡ. ಬೇಡಮ್ಮ, ಏನು ನಡೀತದೆ ಅದನ್ನು ಮಾತ್ರ ಹೇಳೋಣ. ಒಬ್ಬರ ಮೇಲೆ ಅದು ಹಾಗೆ ಅದು ಹೀಗೆ ಅಂತ ಹೇಳೋದು ನನಗೆ ಇಷ್ಟ ಆಗಲಿಲ್ಲ. ಅದು ನಮ್ಮ ಮೊದಲೇ ನಾವು ಮಾಡಿಲ್ಲ, ಮುಂದೂ ಮಾಡಿಲ್ಲ, ಹಿಂದೂ ಹಿಂದೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಮೊದಲು ನಡ್ಕೊಂಬಂದಿದ್ದೆ ಹಾಗೆ. ನಾವಿದು ಎಲ್ಲಿ ಯಾವ ಸ್ಕೂಲಿಂದ? ರಾಜ್ಕುಮಾರನ ಸ್ಕೂಲಿಂದ ಸುಟ್ಟಿ. ಅದಕ್ಕೆ ಏನು ಹುಡುಗಾಟ ಅದೇನು ರೀ? ಅಲ್ಲಿ ರಾಜ್ಕುಮಾರ್ ಅವರು ಇಷ್ಟು ದಿವಸ ಬಿಟ್ಟರೆ, ರಾಜ್ಕುಮಾರ್ ಸೊಗ್ಗರ ಈಗ ಹೋಗಿ 16-17 ವರ್ಷ ಆಯಿತು. ಆದರೂ ಇಷ್ಟು ಹೊತ್ತು ರಾಜ್ಕುಮಾರ್ ಯಾಕೆ ನೆನ್ಕೋತಾರೆ? ಪಾರ್ಥಮ್ಮನ ಯಾಕೆ ನೆನ್ಕೋತಾರೆ? ಪುನೀತನ ಯಾಕೆ ನೆನ್ಕೋತಾರೆ? ಹುಡುಗಾಟ ಅದಟ್ಟು ಎಲ್ಲರೂ ಸುಲಭ ಸುಮ್ಮನೆ. ಅದೇನು ನಾವು ಏನು ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊಸರು ಕಲ್ಲಿತ್ತು ಅಂತ ಹಾಗೆ ಹೇಳಬಾರ್ದು. ಒಬ್ಬರ ಬಗ್ಗೆ ಕೆಟ್ಟದಾಗೆ ನಾನು ಮಾತಾಡೋದಾಗಲಿ, ಅದು ನಮ್ಮ ಮನೇಲಿ ನಮ್ಮ ಯಾವ ಮಕ್ಕಳು, ನಮ್ಮ ಮಕ್ಕಳಾಗ್ಬೋದು, ನಮ್ಮ ಶಿವರಾಜ್ಕುಮಾರ್ ಆಗ್ಬೋದು, ಪುನೀತ್ ಆಗ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗ್ಬೋದು, ಮುರಳಿ
ಅವ್ರು ಯಾವೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಎಷ್ಟು ಬೇಕು ಅಷ್ಟೇ, ಅವ್ರಾಯ್ತು ಅವ್ರ ಕೆಲಸ ಆಯಿತು. ಸುಮ್ಮನೆ ಅದೆಲ್ಲ ಮಾಡಬಾರ್ದು, ವೇಗ ಆಗಿ ಮಾತಾಡೋಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಗೌರವ ಇರುತ್ತೆ, ಮರ್ಯಾದೆ ಇರುತ್ತದೆ. ಅದನ್ನು ಕಳೆಯೋಕ್ಕೆ ನಾವು ಕೆಲಸ ಮಾಡಬಾರ್ದು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ಎಷ್ಟು ಬೇಕು ಅಷ್ಟೇ. ನೀವು ಬಂದ್ರಿ ಕೇಳ್ತಾ ಇದ್ರಿ, ನನಗೆ ಗೊತ್ತಿರೋದು ಹೇಳ್ತೀನಿ, ಇಲ್ಲದೆ ಇದನ್ನೆಲ್ಲನೂ ಹೇಳೋಕ್ಕಾಗತ್ತೆ ನಾನು ಹಾಗೆ ಹೀಗೆ? ನೋ, ವೆರಿ ಸಾರಿ. ನೀವು ಯಾರೇ ಬಂದರೂ ಏನೇ ಆದರೂ ಸತ್ಯವನ್ನು ನಿಜಾಂಶವನ್ನು ಹೇಳಬೇಕೇ ವಿನಃ ಇದು ಹಾಗಂತೆ ಹೀಗಂತೆ ಆ ಸುದ್ದಿ ಹೇಳಿ ಪ್ರಚಾರ ಗಿಟ್ಸ್ಗಳು ನನಗೆ ಬೇಕಿಲ್ಲಮ್ಮ. ನೀನು ಎಷ್ಟು ದಿವಸದಿಂದ ಕೇಳ್ತಾಯಿದ್ರಿ, ನೀವು ಬಂದು ಭಾಳ ದಿನ ಕೇಳಿ, ನನಗೆ ಬೇಡಮ್ಮ, ಎಷ್ಟೋ ಕಡೆ ಹೇಳಿದ್ರಿ ಏನಮ್ಮ, ಇಲ್ಲ ಅಂಕಲ್ ಮತ್ತೆ ಹೇಳಬೇಕು ನಾನು. ನೀವು ಬಂದೆ, ಖುಷಿ ಆಯಿತು. ದೇವ್ರು ನಿನಗೂ ಒಳ್ಳೇದು ಮಾಡಲಿ, ನಿಮ್ಮ ಮೀಡಿಯಾಗೂ ಒಳ್ಳೇದು ಮಾಡಲಿ. ನಿಮ್ಮ ಮೀಡಿಯಾ ನೋಡ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮುಂದೆ ಬರ್ತಕ್ಕಂಥ ಹಬ್ಬ ಯಾವುದು? ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಶುಭಾಶಯಗಳು. ನಿಮಗೂ ಸಂತೋಷ ಆಗಲಿ, ನಮಗೂ ಸಂತೋಷ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.